ನಮ್ಮ ಸೊಳ್ಳೆಪುರದ ಆತ್ಮೀಯ ಸ್ನೇಹಿತರಾದಂಥ ಸೋಮು ಸ್ವಾಮಿಗಳು, ಶಿವಶಂಕರ್ ಸೋಮು ಸ್ವಾಮಿಗಳು 9ನೇ ವರ್ಷದ ಅಯ್ಯಪ್ಪ ಪಾದಯಾತ್ರೆಯನ್ನು ಪೂರ್ಣಗೊಳಿಸಿಕೊಂಡು ಶ್ರೀ ಶಬರಿಗಿರಿ ಅಯ್ಯಪ್ಪ ಸ್ವಾಮಿಯವರ ದಿವ್ಯ ದರ್ಶನವನ್ನು ಹಾಗೂ ಮಕರ ಜ್ಯೋತಿಯ ದರ್ಶನವನ್ನು ಪಡೆದುಕೊಂಡು ಇಂದು ತಾಯಿ ಶ್ರೀ ಕಿಕ್ಕೇರಮ್ಮನವರ ಸನ್ನಿಧಿಗೆ ಮರಳಿ ತಾಯಿಯವರ ಮಂಗಳಾರತಿ ಮತ್ತು ತಾಯಿಯವರ ದಿವ್ಯ ದರ್ಶನವನ್ನು ಪಡೆದಿರುತ್ತಾರೆ. ಇವರ ಕಾಲ್ನಡಿಗೆಯ ದಿವ್ಯ ದರ್ಶನಕ್ಕೆ ನನ್ನ ವತಿಯಿಂದ ಹಾಗೂ ನನ್ನ ತಾಯಿ ಶ್ರೀ ಕಿಕ್ಕೇರಮ್ಮನವರು ಹಾಗೂ ನನ್ನ ಗ್ರಾಮದವರ ವತಿಯಿಂದ ನಾನು ನನ್ನ ಸ್ನೇಹಿತರಾದ ಶಿವಶಂಕರ ಸೋಮಸ್ವಾಮಿಗಳಿಗೆ ಶ್ರೀ ತಾಯಿ ಕಿಕ್ಕೇರಮ್ಮ ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿಯವರು ಒಟ್ಟಿಗೆ ಇರ್ತಕ್ಕಂಥ ಈ ಒಂದು ಕೊಡುಗೆಯನ್ನು ಅವರ ಮನೆ ಅಂಗಳದಲ್ಲಿರಲೆಂದು ನೀಡುತ್ತಾ ಅವರಿಗೆ ಶುಭ ಆರೈಕೆಗಳನ್ನು ಹೇಳಿ ಅವರ ದಿವ್ಯ ದರ್ಶನದ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನು ನಾವು ಪರಿಪೂರ್ಣತೆ ಮಾಡಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಸ್ವಾಮಿ ಶರಣು. ಸ್ವಾಮಿ ಒಳ್ಳೆಯದಾಗಲಿ. ನಿಮ್ಮ ಶಬರಿಮಲೆ ಯಾತ್ರೆ ತಾಯಿಯವರ ಆಶೀರ್ವಾದದಿಂದ ನಿಮ್ಮ ಕುಟುಂಬ ಸುಭಿಕ್ಷವಾಗಿ ಚೆನ್ನಾಗಿರಲಿ. ನಿಮ್ಮ ಎಲ್ಲ ಕೋರಿಕೆಗಳು ಈಡೇರಿ ತಾಯಿ ಕಿಕ್ಕೇರಮ್ಮನವರು ಆಶೀರ್ವದಿಸಲಿ. ಆಗಲಿ ಸ್ವಾಮಿ. ಅದೇ ಕಿಕ್ಕೇರಮ್ಮ ಆದಿಶಕ್ತಿ, ಲೋಕಮಾತೆ, ಜಗನ್ಮಾತೆ, ಆ ಶಕ್ತಿ ಮಾತೆ ಅಯ್ಯಪ್ಪ ಸ್ವಾಮಿ, ನರಸಿಂಹಸ್ವಾಮಿ ಎಲ್ಲ ಸ್ವಾಮಿ ಶರಣು. ನಮ್ಮ ಮಾನವ ಕುಲಕ್ಕೆ ಪ್ರತಿಯೊಂದು ಜೀವರಾಶಿಗಳನ್ನು ರಕ್ಷಿಸಲಿ. ಮತ್ತು ಸ್ವಾಮಿ ಶರಣು, ನನ್ನ ಈ 20 ದಿನದ ಪಾದಯಾತ್ರೆಯ ದಿನದ ಅಯ್ಯಪ್ಪನ ದರ್ಶನದ ಮೂಲಕ, ಜ್ಯೋತಿ ದರ್ಶನದ ಮೂಲಕ 20 ದಿನಕ್ಕೆ ಇಲ್ಲಿ ಬಂದು ತಲುಪಿ ಕಿಕ್ಕೇರಮ್ಮನ ಆಶೀರ್ವಾದ ಪಡಿತಾ ಇದ್ದೀನಿ. ನೀವು ನಮ್ಮ ಈ ಭಕ್ತಿಗೆ ಪರಿಪೂರ್ಣವಾಗಿ ನನಗೆ ಈ ಆದಿಶಕ್ತಿ ಜಗನ್ಮಾತೆ ನರಸಿಂಹಸ್ವಾಮಿ ಫೋಟೋನ ನನಗೆ ಗಿಫ್ಟಾಗಿ ಕೊಡ್ತಾ ಇದ್ದೀರಿ. ನಿಮಗೂ ಜಗನ್ಮಾತೆ ಸಕಲೇಶ್ವರಿ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಬೇಡ್ತೀನಿ. ಸ್ವಾಮಿ ಶರಣಮಯ್ಯಪ್ಪ. 96ನೇ ದಿನದ ಅಯ್ಯಪ್ಪನ ರಥ ನಾಳೆಗೆ ಮುಕ್ತಾಯ ಆಗ್ತದೆ. ಸ್ವಾಮಿ ಶರಣಂ. 20ನೇ ದಿನದ ಪಾದಯಾತ್ರೆ 9 ವರ್ಷಗಳ ಕಾಲ ಪಾದಯಾತ್ರೆ ಮಾಡಿದ್ದೀನಿ. 27 ವರ್ಷಗಳ ಕಾಲ ಅಯ್ಯಪ್ಪನ ದರ್ಶನ ಮಾಡಿದ್ದೀನಿ. ಸ್ವಾಮಿ ಶರಣಂ. ಈ ಅಯ್ಯಪ್ಪ ಸ್ವಾಮಿ ಈ ಮಾನವ ಕುಲಕ್ಕೆ ಈ ಆರಾಧ ದೈವ ಅಂತ ಹೇಳೋದು ಸಾಧ್ಯ. ಆ ಥರ ಸ್ವಾಮಿ ಶರಣು ಪ್ರತಿಯೊಬ್ಬರಿಗೂ